ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇಟ್ಸ್ ಮೈ ಜಾಬ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ರಾಯಚೂರು ಜಿಲ್ಲಾ ಪಂಚಾಯತಿಯಲ್ಲಿ ನೇಮಕಾತಿ ಮಾಡುತ್ತಿರುವ ಹೊಸ ನೋಟಿಫಿಕೇಷನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ನೋಡಿ ಸ್ನೇಹಿತರೆ, ಜಿಲ್ಲಾ ಪಂಚಾಯತ್ ರಾಯಚೂರು ಈ ಒಂದು ಊರಲ್ಲಿ, ಈ ಒಂದು ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ಗೆ ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ಸೊ ಟೋಟಲ್ ಪೋಸ್ಟ್ ಒಂದು 5 ಪೋಸ್ಟ್ಗಳಿಗೆ ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ಸೊ ಕರ್ನಾಟಕದಲ್ಲಿ ಲೊಕೇಶನ್ ಕೊಟ್ಟಿದ್ದಾರೆ ರಾಯಚೂರು. ಪೋಸ್ಟ್ ನೇಮ್ ಬಂದು ಲೈಬ್ರರಿ ಸೂಪರ್ವೈಸರ್. ಸ್ಯಾಲ್ರಿ ಬಂದು ಆಸ್ ಪರ್ ದ ಅಧಿಸೂಚನೆ ಪ್ರಕಾರ ಸ್ಯಾಲ್ರಿಯನ್ನು ಕೊಡಲಾಗುತ್ತದೆ. ಜಿಲ್ಲಾ ಪಂಚಾಯತ್ ವೇಕೆನ್ಸಿ ಡೀಟೇಲ್ಸ್ನ ನೋಡಿ. ಮಸರ್ಕಲ್ಗೆ 1 ಪೋಸ್ಟ್ ಖಾಲಿ ಇದೆ. ಭೋಗವತಿ ಇದಕ್ಕೆ 1 ಪೋಸ್ಟ್ ಖಾಲಿ ಇದೆ. ಮಾರ್ಕೆಟ್ ಸ್ಟಾಲ್ 1 ಪೋಸ್ಟ್ ಖಾಲಿ ಇದ್ದಾವೆ ಮತ್ತು ಗಾಣದಿನ್ನಿ ಇದಕ್ಕೆ 1 ಪೋಸ್ಟ್ ಖಾಲಿ ಇದ್ದಾವೆ. ಜೇರ್ಬಂಡಿ ಇದಕ್ಕೆ 1 ಪೋಸ್ಟ್ ಖಾಲಿ ಇದೆ. ಸೊ ಟೋಟಲ್ ಆಗಿ 5 ಪೋಸ್ಟ್ನ ಈ ಒಂದು ಜಿಲ್ಲಾ ಪಂಚಾಯತ್ ರಾಯಚೂರಲ್ಲಿ ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ಈ ಒಂದು ಪೋಸ್ಟ್ಗೆ ಆಯ್ಕೆಯಾಗಲು ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡಿ ಏನಾಗಿರ್ಬೇಕಂತ, ಜಸ್ಟ್ PUC ಪಾಸ್ ಆಗಿದ್ರೆ ಸಾಕು. ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಯಾರು 12ನೇ ತರಗತಿ ಪಾಸ್ ಆಗಿದ್ದೀರಾ, ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ನೀವು 12ನೇ ತರಗತಿ ಪಾಸ್ ಆಗಿದ್ರೆ ಸಾಕು, ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಏಜ್ ಲಿಮಿಟ್ ಬಂದು ಮಿನಿಮಮ್ ಏಜ್ 18 ವರ್ಷ, ಮ್ಯಾಕ್ಸಿಮಮ್ ಏಜ್ 40 ವರ್ಷ, ವಿದಿನ್ 10/6/2026 ಒಳಗಡೆ. ಸೊ ಈ ಏಜ್ನ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಏಜ್ ರಿಲ್ಯಾಕ್ಸೇಷನ್ ಬಂದು OBC 2A 2B 3A 3B ಈ ಅಭ್ಯರ್ಥಿಗಳಿಗೆ 3 ವರ್ಷಗಳ ತನಕ ವಯಸ್ಸಿನ ಸಡಿಲಿಕೆ ಇರುತ್ತದೆ ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ತನಕ ವಯಸ್ಸಿನ ಸಡಿಲಿಕೆ ಇರುತ್ತದೆ. ಅಪ್ಲಿಕೇಶನ್ ಫೀ ಬಂದು ಜನರಲ್ ಕ್ಯಾಂಡಿಡೇಟ್ಸ್ಗೆ ಅಂದರೆ ಅನ್ರಿಸರ್ವ್ಡ್ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತದೆ. ಇದು UR ಅಭ್ಯರ್ಥಿಗಳಿಗೆ. OBC ಅಭ್ಯರ್ಥಿಗಳಿಗೆ 300 ರೂಪಾಯಿ ಮತ್ತು SC/ST ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ 200 ರೂಪಾಯಿ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಪೆಷಲ್ ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತದೆ. ಸೊ ಈ ಒಂದು ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಮುಂದೆ ಸೆಲೆಕ್ಷನ್ ಪ್ರೊಸೆಸ್ ನೋಡಿ ಹೆಂಗಿರುತ್ತೆ ಅಂತ. ಸೊ ಸೆಲೆಕ್ಷನ್ನ ನಿಮ್ಮ ಒಂದು 12th PUC ಪರ್ಸೆಂಟೇಜ್ ಮೇಲೆ ಅಂದರೆ ಮೆರಿಟ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಸೊ ಮೆರಿಟ್ ಮೇಲೆ ಸೆಲೆಕ್ಟ್ ಮಾಡಿ ಲಾಸ್ಟ್ಗೆ ಇನ್ನೊಂದು ಇಂಟರ್ವ್ಯೂ ಪ್ರೊಸೆಸ್ ಇರುತ್ತದೆ. ಸೊ ಇವೆರಡು ಟೆಸ್ಟ್ನಲ್ಲಿ ಪಾಸ್ ಆದರೆ ಈ ಒಂದು ಜಾಬ್ಗೆ ನೀವು ಸೆಲೆಕ್ಟ್ ಆಗ್ತೀರಾ. ಪ್ರಮುಖ ದಿನಾಂಕಗಳು ನೋಡಿ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 15/7/2026. ಸೊ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದ್ದಾವೆ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 29/7/2026. ಸೊ ಈ ದಿನಾಂಕದೊಳಗಡೆ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಈ ಒಂದು ಅರ್ಜಿಯ ನೋಟಿಫಿಕೇಷನ್ ಲಿಂಕ್ ಮತ್ತು ಹೇಗೆ ಅಪ್ಲೈ ಮಾಡುವಂಥ ಒಂದು ಅಪ್ಲಿಕೇಶನ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ಅಲ್ಲಿ ಹೋಗಿ ನೋಟಿಫಿಕೇಷನ್ ಲಿಂಕ್ ಮತ್ತು ಆನ್ಲೈನ್ ಲಿಂಕ್ನ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬಹುದು. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಫಿಷಿಯಲ್ ವೆಬ್ಸೈಟ್ ಜಿಲ್ಲಾ ಪಂಚಾಯತ್ ರಾಯಚೂರು karnataka.government.in ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತದೆ. ನೋಡಿದ್ರಲ್ಲ, ಜಿಲ್ಲಾ ಪಂಚಾಯತ್ ರಾಯಚೂರಲ್ಲಿ ಕರೆದಿರುವ 5 ಪೋಸ್ಟ್ಗಳಿಗೆ ಈ ಒಂದು ನೇಮಕಾತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ಸೊ ಪೋಸ್ಟ್ ಒಂದು ಲೈಬ್ರರಿ ಸೂಪರ್ವೈಸರ್. ಈ ಒಂದು ಪೋಸ್ಟ್ಗೆ 5 ವೇಕೆನ್ಸಿಗಳನ್ನು ಹೈರ್ ಮಾಡ್ತಿದ್ದಾರೆ. ಸೊ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನೋಟಿಫಿಕೇಷನ್ನ ಓಪನ್ ಮಾಡ್ಕೊಂಡು ನೋಡಿ. ಹಾಗೆ ಇಟ್ಸ್ ಮೈ ಜಾಬ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ನಿಮಗೆ ಎಲ್ಲ ಥರದ ವಿಡಿಯೋಗಳು ನಿಮಗೆ ರೀಚ್ ಆಗ್ತವೆ.